ತುಂಬ ವಿಷಯಗಳು ಮಾತಾಡಿದಾಗಿದೆ. ಅಂದರೆ ನೀವು ಟ್ರೈಲರ್ ನೋಡಿದ್ದು ರೀತಿಗೆ ಗೊತ್ತಾಗುತ್ತೆ. ಕಾಡುತ್ತೆ ಸಿನಿಮಾ, ಸತ್ಯ ಅದು. ಈ ಸ್ಕ್ರಿಪ್ಟು ಕೈಗೆ ಬಂದಾಗ ತುಂಬ ವಿಷಯಗಳಿದೆ ಅದರಲ್ಲಿ. ಅಂದರೆ ಎಲ್ಲ ಒಂದನ್ನು ಬೇಸ್ ಮಾಡಿಲ್ಲ ಅವನು. ಆ ಕಾರಣಕ್ಕೆ ಆ ಪ್ರದೇಶದಿಂದ ಬರೋ ಚಿತ್ರಗಳು ನಮಗೂ ಬೇಕಾಗಿದೆ. ಈಗ ಅದನ್ನು ನಾನು ತುಂಬ ಹೊತ್ತು ಮಾತಾಡ್ತಿದ್ದು ಅದ್ರ ಬಗ್ಗೆ. ಅಂದರೆ ಒಂದು ಪ್ರದೇಶಕ್ಕೆ ಹೋಗಿ ಅಲ್ಲಿ ಒಂದು 6 ತಿಂಗಳು ಅಲ್ಲಿನ ಪಾತ್ರಗಳ ಜೊತೆಗೆ ಇದ್ದು ಇಲ್ಲಿನ ನುರಿತರನ್ನೆಲ್ಲ ಅಲ್ಲಿ ಮಿಕ್ಸ್ ಮಾಡಿ ಒಂದು ರೀತಿ ಅದೊಂದು ಜಾದು ಕ್ರಿಯೇಟ್ ಆಗುತ್ತೆ. ಅಂದರೆ ಸ್ಕ್ರಿಪ್ಟದು ಇನ್ನೊಂದು ವರ್ಷನ್ ಅಲ್ಲಿ ರೆಡಿ ಆಗೋಕ್ಕೆ ಶುರು ಆಗುತ್ತೆ. ಅದನ್ನು ನಾನು ಅಭಿ ಹೇಗೆ ಅಂದರೆ ಒಂದು ಯಾವಾಗ ಬಂದ ಅನ್ನೋದು ನನಗೆ ಅಷ್ಟೊಂದು ನೆನಪಿಲ್ಲ. ತುಂಬ ಮಾತಾಡಿದ ನೆನಪಿದೆ ತುಂಬ ವರ್ಷಗಳಿಂದ. ಅದೇ ಸಂಬಂಧಗಳು ಅಂದರೆ ಕಂಟಿನ್ಯೂಸ್ ಆಗಿ ಮಾತಾಡ್ತೀವಿ ನಾವು. ಇವಾಗ ನನಗೆ ಹಂಗೆ ನೆನಪು ಅಂದರೆ ನಾನು ಧನು ಹತ್ರ ತುಂಬ ಮಾತಾಡ್ತೀನಿ. ಹಾಗೆ ಹಿಂದೆ ತುಂಬ ವಿಜಯ್ ಹತ್ರ ಮಾತಾಡ್ತಿದ್ದೆ ಅನ್ನೋ ಥರ ಹೇಳೋದಾದರೆ, ಇವರು ಹುಡುಗರು ಈ ಕ್ಯಾಟಗರಿಯವರು ಅಂತ ಹೇಳೋಕ್ಕಾಗಲ್ಲ. ಇವನು ಅಸೋಸಿಯೇಟು ಅಥವಾ ಇವನು ರೈಟ್ರು ಅಥವಾ ಅದೆಲ್ಲಕ್ಕಿಂತ ಜೀವ. ಆ ಜೀವಗಳ ಜೊತೆ ಮಾತಾಡುವಾಗ ಅವನು ತನ್ನ 10 ವರ್ಷದ ನಂತರ ಅವನು ಹೇಳ್ತಾ ಇದ್ದಾನೆ, ನನ್ನೊಂದು ಊರಿಂದ ಏನೋ ಒಂದು ವಿಷಯ ಇದೆ. ಎಷ್ಟು ಕೇಳಿಸ್ಕೋಬೇಕಾದ್ರೆ ಏನಾಗುತ್ತೆ, ಇದಕ್ಕೆ ಮತ್ತೆ ಸಿದ್ಧಸೂತ್ರಗಳೇನು ಇಲ್ಲ ಇಲ್ಲಿ ಹೀಗೆ ಅಂತ. ಯಾರ್ಯಾರದು ಅನುಕರಣೆ ನಾವು ಮಾಡ್ತಾ ಇದ್ದೀವಿ. ಅಂದರೆ ಹೀಗೆ ಹೋದ್ರಂತೆ, ಹೀಗೆ ಮಾಡಿ ಬಂದ್ರಂತೆ, ಅವ್ರಿಗೆ ಇದು ಸಿಕ್ತಂತೆ. ಈ ಉದಾಹರಣೆಗಳಿಂದನೇ ಎಲ್ಲವೂ ನಡೀತಾ ಇರೋದ್ರಿಂದ ಸರಿ. ನಾನು ಹೇಳಿದೆ, ನನ್ನ ಜೊತೆಗೆ ಅನುಭವನೂ ಆಗಿತ್ತು ನನಗೆ. ಕೆಂಡಸಂಪಿಗೆ, ಕಡ್ಡಿಪುಡಿ ಅಂದರೆ ಒಂದೊಂದು ರೀತಿ. ಇದು ಒಂದೇ ರೀತಿ ಅಂತೂ ಅಲ್ಲ. ಅದು ಹುಡುಗರಿಗೂ ಅರ್ಥ ಆಗ್ತಾ ಹೋಗಿತ್ತು. ಓಕೆ, ನಾವು ಸಿನಿಮಾದಿಂದ ಸಿನಿಮಾಗೆ ಬೇರೆ ರೀತಿಯ ಒಂದಷ್ಟು ಫಾರ್ಮೆಟ್ಗಳಿಗೆ ಹೋಗ್ತಾ ಇದೀವಿ. ಅಂದರೆ ಶೂಟ್ ಮಾಡೋದು ಒಂದೇ ರೀತಿ ಅಂತೂ ಸಾಧ್ಯನೇ ಇರಲ್ಲ, ಅದೊಂದು ಬೇರೆನೇ ಆಗುತ್ತೆ. ಅವನು ಕೆಂಡಸಂಪಿಗೆ ನಂತರ ಅದು ಒಂದಷ್ಟು ಮೈಗೂಡಿದ ನಂತರದ್ದು ಟಗರು ಆಗಕ್ಕೆ ಮೊದಲು. ಅಂದರೆ ಟಗರಲ್ಲಿ ನನಗೆ ತುಂಬ ಹತ್ರ ಆದ. ಅಂದರೆ ತುಂಬ ವಿಷಯಗಳು, ಪ್ಲೇ ವಿಷಯಗಳನ್ನ ಮಾತಾಡಬೇಕಾದ್ರೆ ಸುರೇಂದ್ರ ಸರ್, ಮಾಸ್ತಿ ಅವರು ಬರೀತಾ ಇರಬೇಕಾದ್ರೆ ತುಂಬ ವಿಷಯಗಳನ್ನ ನಾನು ಚರ್ಚೆ ಮಾಡಬೇಕಾಗಿ ಬಂದಾಗ ನನಗೆ ಅವನಲ್ಲಿ ಒಂದು ಪ್ರೌಢಿಮೆ, ಎಸ್ ಇವನಿಗೇನೋ ಅರ್ಥ ಆಗ್ತಿದೆ ಒಂದಷ್ಟು ವಿಷಯಗಳು ಅಂದಾಗ ನೀನು ಸಿನಿಮಾ ಮಾಡು ಅಂತ ಹೇಳಿದ್ದೆ. ಅದನ್ನು ಆಯ್ಕೆ ಮಾಡಿದ್ದು ಕೂಡ ಅವನೇ. ಅಂದರೆ ಎಸ್ ಆ ಭಾಷೆದು ನಾನು ಮಾಡ್ತೀನಿ, ಸರಿ ಮಾಡು. ಇದೆಲ್ಲವೂ ಏನಾಗುತ್ತೆ, ಓಕೆ ಅದೊಂದು ಹೀಟಲ್ಲಿ ಹೇಳ್ತಾರೆ ಅಂತ ಅನ್ಸುತ್ತೆ. ಬಟ್ ಹೋಗಿ ಅಪೂರ್ಣ ಮಾಡ್ಕೊಂಡು ಬಂದು ನನಗೆ ಸಿನಿಮಾ ತೋರಿಸಿದಾಗ ನನಗೆ ತುಂಬ ಶಾಕ್ ಆಗಿದೆ. ಅಂದರೆ ಹೇಗೆ ಇದು ಸಾಧ್ಯ ಆಯಿತು ಒಂದು ಕಡೆಯಿಂದ ಅನ್ನೋದು ಒಂದು ಆಶ್ಚರ್ಯ ಆಗೋದೇ ಅಲ್ವಾ ಸಿನಿಮಾ. ಅದು ನಮ್ಮ ಹುಡುಗ ಗೆದ್ದಿದ್ದಾನೆ ಆ ವರ್ಷದಲ್ಲಿ. ಅಂದರೆ ಡೆಫಿನೆಟ್ ಆಗಿ ನಿಮ್ಮಗಳಿಗೆ ನಾವು ಇಲ್ಲಿರೋ ಎಲ್ಲ ಟೆಕ್ನಿಷಿಯನ್, ಅಂದರೆ ಚರಣ್ಣು ಸಾಮಾನ್ಯ ಅಲ್ಲ ಅಥವಾ ಧನು ಸಾಮಾನ್ಯ ಅಲ್ಲ, ಅವನು ಪ್ರೊಡಕ್ಷನ್ಗೆ ಇಳಿದಿದ್ದಾನೆ. ಎಲ್ಲವೂ ಅರ್ಥ ಆಗ್ತಿದೆ ನಮಗೆ. ಸಿನಿಮಾಗಳು ಯಾಕೆ ಏನು ಕಂಟಿನ್ಯೂಸ್ ಆಗಿ 1 ವಾರಕ್ಕೆ 13 ಸಿನಿಮಾ ಬರ್ತಿದೆ. ಏನು ನೋಡ್ತಾ ಇದ್ದಾರೆ ಇದ್ರ ಮಧ್ಯೆ ಒಂದಷ್ಟು ಎಮೋಷನ್ಸ್ಗಳಿಗೆ ಜಾಗ ಇದೆ. ನಮ್ಮದೇ ಆದ ಕನ್ನಡತನ ಇದೆ, ತುಂಬ ವಿಷಯಗಳಿದೆ. ಆ ಕಾರಣಕ್ಕೆ ನನಗೆ ಅಭಿಗೆ ಇವಾಗ ನಿಮ್ಮೆಲ್ಲರ ಮುಂದೆ ಎಸ್ ಇವನು ಏನು ಕಲಿತು ಹೋದ ಅಂದರೆ ಎಸ್ ಸೋಮು ಥರದ ಒಂದು ಸಿನಿಮಾ ಮಾಡೋದು ಕಲ್ತಾರನು ಅಂತ. ಡೆಫಿನೆಟ್ ಆಗಿ ಅದು ನಿಮ್ಗೆ ಇಷ್ಟ ಆಗುತ್ತೆ. ಯಾಕಂದರೆ ಅದೊಂದು ಐಡಿಯಾ ಕೂಡ ಆಗುತ್ತೆ ಮುಂದೆ. ಎಸ್ ಹಿಂಗೆ ಹೋಗಿ ಹೌದು ತುಂಬ ಸಿನಿಮಾಗಳಾಗಿದೆ ಎಲ್ಲವೂ. ತಿಥಿ ಅಥವಾ ಇವಾಗ ಒಂದು ಕಾಂತಾರ ಮುಗಿಸ್ಕೊಂಡು ಬರ್ತಾರೆ, ಅಥವಾ ನಾನು ಕಡ್ಡಿಪುಡಿ ಹಾಗೆ ಮಾಡಿದವನು, ಅಥವಾ ಕೆಂಡಸಂಪಿಗೆ ಹಾಗೆ ಮಾಡಿದವನು, ಟಗರು ಕೂಡ ಹಾಗೆ ಮಾಡಿದವನು. ಅಂದರೆ ಒಂದು ಜಾಗಕ್ಕೆ ಹೋಗಿ ಅದನ್ನು ಹೇಗೆ ದುಡಿಸ್ಕೋತೀವಿ ಅನ್ನೋದು. ಆ ರೀತಿ ಹುಡುಗರು ನುರಿತರಾಗಿದ್ದಾರೆ. ಅಂದರೆ ಈಗಂತೂ ಟೀಮಲ್ಲಿ ಆಲ್ಮೋಸ್ಟ್ ಇವಾಗ ಸೋಮು ಜೊತೆ ಇರೋ ತುಂಬ ಟೀಮ್ ನಮ್ಮ ಹುಡುಗರೇ ಆಗಿದ್ದಾರೆ. ಚೆನ್ನಾಗಿದೆ. ನೀವು ಎಲ್ಲರೂ ಅದ್ರ ಜೊತೆಗೆ ಇನ್ನೊಂದಿದೆ. ಈಗ ಎಂಥ ಚಾಲೆಂಜ್ ಇದೆ ಅಂದರೆ, ಈಗ ನಮ್ಗಳದೇ ಸಿನಿಮಾ ಬರ್ತಿದೆ. ಓಕೆ, ಈಗ ನನ್ನ ಸಿನಿಮಾನೇ ಇದೆ, ಜಾಕಿ ರಿಲೀಸ್ಗೆ ರೆಡಿ ಇದೆ ಆ ದಿನ. ಓಕೆ, ಅದ್ರ ಜೊತೆಗೆ 6 ಸಿನಿಮಾ ಇದೆ. ಓಕೆ, ನೋಡಿ, ಎಲ್ಲವನ್ನೂ ನೋಡಿ ನಿಮ್ಗೆ ಯಾವುದು ಕ್ವಾಲಿಟಿ ಅನಿಸುತ್ತೆ ಅದ್ರ ಕಡೆಗೆ ಜಯ ಅನ್ನಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.